ದೇಶದಲ್ಲಿ ಮುಂದಿನ 3 ವರ್ಷಗಳಲ್ಲಿ ಎಷ್ಟು ಕುಂಭಮೇಳ ನಡೆಯುತ್ತೆ ಅಂತ ನೋಡಿದ್ರೆ 3 ಕುಂಭಮೇಳ, 2 ಕುಂಭಮೇಳ, ಮತ್ತೊಂದು ಅರ್ಧ ಕುಂಭಮೇಳ ಅಂತ ಮುಂದಿನ 3 ವರ್ಷಗಳಲ್ಲಿ ಆಗ್ತಾ ಇದೆ. ಇದು 3 ಕುಂಭಮೇಳವನ್ನು ಮಾಡಲಾಗುತ್ತೆ, 2 ಕುಂಭಮೇಳವನ್ನು ಮಾಡಲಾಗುತ್ತೆ, ಆಮೇಲೆ ಅರ್ಧ ಕುಂಭಮೇಳಕ್ಕೆ ಸಿದ್ಧತೆ ಒಂದು ಕಡೆ ಶುರುವಾಗಿದೆ. ಪ್ರಯಾಗ್ರಾಜ್ನ ಕುಂಭಮೇಳದಿಂದ ಉತ್ತರ ಪ್ರದೇಶಕ್ಕೆ ಭರ್ಜರಿ ಆದಾಯ ಒಂದು ಕಡೆ ಬಂದಿದೆ. ಇದೇ ರೀತಿಯಲ್ಲಿ ನಾಸಿಕ್, ಉಜ್ಜಯಿನಿ, ಹರಿದ್ವಾರದಲ್ಲಿಯೂ ಕೂಡ ಪ್ರಿಪ್ರೇಷನ್ ನಡೀತಾ ಇದೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರಾಖಂಡ್ ಈ ಸರ್ಕಾರಗಳು ಏನು ಮಾಡ್ತಾ ಇವೆ, ಸಿದ್ಧತೆಯನ್ನು ಮಾಡಿಕೊಳ್ತಾ ಇವೆ. ಇಲ್ಲಿ ಈ 3 ರಾಜ್ಯ ಸರ್ಕಾರಗಳ ಕಡೆಯಿಂದ ಮಹಾಕುಂಭಮೇಳದ ಬಗ್ಗೆ ಅಧ್ಯಯನ ನಡೀತಾ ಇದೆ. ಇದೀಗ ನಾವು ಯಾವ ಥರ ಇದನ್ನು ಆರ್ಗನೈಸ್ ಮಾಡಬೇಕು, ಆಯೋಜನೆ ಮಾಡಬೇಕು ಅಂತ ಉತ್ತರ ಪ್ರದೇಶದ ಪ್ರಕಾರವೇ ತಾವು ಕೂಡ ಒಂದು ಆದಾಯ ಬರುವಂತೆ ಮಾಡಿಕೊಳ್ಳಬೇಕು ಅಂಥೇಳಿ ಒಂದು ರೂಪುರೇಷೆಯನ್ನು ಮಾಡಲಾಗ್ತಾ ಇದೆ. ಉತ್ತರ ಪ್ರದೇಶ ಕ್ಲೈಮ್ ಮಾಡ್ತಿರೋದು 3 ಲಕ್ಷ ಕೋಟಿ ರೂಪಾಯಿಗಳು ಅಂಥೇಳಿ. ಇದರಿಂದ ನಮಗೆ 3 ಲಕ್ಷ ಕೋಟಿ ರೂಪಾಯಿಗಳ ಆದಾಯ ಬಂದಿದೆ ಅಂತ ಉತ್ತರ ಪ್ರದೇಶ ಕ್ಲೈಮ್ ಮಾಡ್ಕೊಳ್ತಾ ಇದೆ. ಉತ್ತರ ಪ್ರದೇಶದ ಪ್ರಕಾರವೇ ನಾವು ಕೂಡ ಆದಾಯ ಯಾಕೆ ಮಾಡಿಕೊಳ್ಳಬಾರ್ದು? ಭಕ್ತರ ಆಗಮನ, ಮೂಲಸೌಕರ್ಯಕ್ಕೋಸ್ಕರವಾಗಿ ಅನುದಾನವನ್ನು ಮೀಸಲಾಗಿಡಬೇಕು ನಾವು. ಎಲ್ಲಿ, ಯಾವಾಗ ಅಂತ, ಯಾವಾಗ ನಡೆಯುತ್ತಪ್ಪ ಕುಂಭಮೇಳ ಅಂತ ನೋಡಿದ್ರೆ 2027ರಲ್ಲಿ ಹರಿದ್ವಾರದ ಗಂಗಾ ನದಿಯ ದಡದಲ್ಲಿ ಅರ್ಧ ಕುಂಭಮೇಳ ಇರುತ್ತೆ. ಅರ್ಧ ಕುಂಭಮೇಳ, ಅರೆ ಕುಂಭಮೇಳ ಇದು ಮಾರ್ಚ್ 6ರಿಂದ ಏಪ್ರಿಲ್ 14ರವರೆಗೂ ಕೂಡ 2027ರಲ್ಲಿ ಹರಿದ್ವಾರದಲ್ಲಿ ನಡೆಯುತ್ತೆ. ಇದು 2027ರ ಜೂನ್ 17ರಿಂದ ಆಗಸ್ಟ್ 17ರವರೆಗೂ ಕೂಡ ಗೋದಾವರಿಯ ದಡದಲ್ಲಿರುವ ನಾಸಿಕ್ನಲ್ಲಿ ಒಂದು ಕಡೆ ಕುಂಭಮೇಳ ಆಗುತ್ತೆ. 2028ರಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಮತ್ತೊಂದು ಕುಂಭಮೇಳ ಆಗುತ್ತೆ. ಅಲ್ಲಿ ಅದು 2028ರ ಮಾರ್ಚ್ 27ರಿಂದ ಮೇ 27ರವರೆಗೂ ಕೂಡ 2 ತಿಂಗಳ ಕಾಲ ಆಯೋಜನೆ ಮಾಡಲಾಗಿದೆ.